ಜಿಲ್ಲೆಯ ಆಲೂರು ತಾಲೂಕಿನ ಯಡೂರು ಗ್ರಾಮದಲ್ಲಿ ಪತಿಯೇ ಪತ್ನಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿ ಶವವನ್ನ ನದಿಗೆ ಎಸೆದಿರುವ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಎರಡನೇ ಮದುವೆ ವಿಚಾರವಾಗಿ ಪ್ರಶ್ನಿಸದೆ ಈ ಕೊಲೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಇನ್ನು ಘಟನೆಯ ವಿವರ ನೋಡೋದಾದ್ರೆ, ಕೊಲೆಯಾದ ಮಹಿಳೆಯನ್ನ 40 ವರ್ಷದ ರಾಧಾ ಎಂದು ಗುರುತಿಸಲಾಗಿದೆ. ರಾಧಾ ಕಳೆದ 4 ವರ್ಷಗಳಿಂದ ಪತಿ ಕುಮಾರ್ನಿಂದ ದೂರವಾಗಿ ವಾಸಿಸುತ್ತಾ ಇದ್ಲು. ಜನವರಿ ಮೊದಲ ವಾರದಲ್ಲಿ ಕುಮಾರ್ ಶಬರಿಮಲೆಗೆ ತೆರಳುವ ಸಂದರ್ಭದಲ್ಲಿ ಪತ್ನಿಯ ಸ್ಥಾನದಲ್ಲಿ ನಿಂತು ಮತ್ತೊಬ್ಬ ಮಹಿಳೆ ಪೂಜೆಯನ್ನ ಸಲ್ಲಿಸಿದ್ಲು. ಈ ವಿಷಯ ತಿಳಿದ ರಾಧಾ ಜನವರಿ 10ರ ಶನಿವಾರ ರಾತ್ರಿ ಪತಿಯನ್ನ ಪ್ರಶ್ನಿಸಲು ಯಡೂರು ಗ್ರಾಮಕ್ಕೆ ಬಂದಿದ್ರು. ನದಿಗೆ ಎಸೆಯಲ್ಪಟ್ಟ ಶವ ಶನಿವಾರ ರಾತ್ರಿ ದಂಪತಿಗಳ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು, ಈ ವೇಳೆ ಕುಮಾರ್ ತನ್ನ ಪತ್ನಿಯನ್ನ ಹತ್ಯೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಕೃತ್ಯ ಎಸಗಿದ ಬಳಿಕ ಪುರಾವೆ ನಾಶಪಡಿಸಿದ ಉದ್ದೇಶದಿಂದ ಹಾಸನ ತಾಲೂಕಿನ ಕಂದಲಿ ಸಮೀಪದ ಯಗಚಿ ನದಿಗೆ ಶವವನ್ನು ಬಿಸಾಡಲಾಗಿತ್ತು. ಇದು ಪೊಲೀಸ್ ಕಾರ್ಯಾಚರಣೆ ಮುಂದುವರೆದಿದೆ. ಘಟನೆ ನಡೆದು 2 ದಿನಗಳ ನಂತರ ಕುಮಾರ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಅದರಂತೆ ಇಂದು ಪೊಲೀಸರು ಯಗಚಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಿ ರಾಧಾ ಅವರ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಕುಮಾರ್ ಮತ್ತು ಆತನ ಕುಟುಂಬದವರು ಸೇರಿ ರಾಧಾಳನ್ನ ಹತ್ಯೆ ಮಾಡಿದ್ದಾರೆ ಎಂದು ಮೃತಳ ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂತ್ರಸ್ತೆ ಕುಟುಂಬವು ಆಗ್ರಹಿಸಿದೆ. ಅಲ್ಲೆಲ್ಲ